ಕಮಿಂಗ್ ಬ್ಯಾಕ್ ಟು ಮೈ ದೀಕ್ಷಾ ಪ್ರೇಕ್ಷಿತ್ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್. ಇವತ್ತು ಏನಪ್ಪ ಸ್ಪೆಷಲ್ ಅಂತಲೇ ನಮ್ಮ ಅಮ್ಮನ ದಿನಚರಿ, ಒಂದು ದಿನದ ದಿನಚರಿ ನೋಡೋಣ ಬನ್ನಿ. ಮೊದಲಿಗೆ ನಮ್ಮಮ್ಮ ಫಸ್ಟಿಗೆ ಮೆಣಸಿಕಾಯಿ ತಂದಿದ್ರು. ಅಪ್ಪ ಹೋಟೆಲ್ಗೆ ಖಾರ ಆಡಿಸ್ಕೋಬೇಕಲ್ವ, ಕಬಾಬ್ಗೆ ಇರಬೇಕಲ್ಲ, ಅದಕ್ಕೋಸ್ಕರ ಮೆಣಸಿಕಾಯಿ ಎಲ್ಲ ನೀಟಾಗಿ ಬಿಡಿಸ್ಕೊತಿತ್ತು. ಆಮೇಲೆ ಅಕ್ಕಿ ಎಲ್ಲನೂ ಒಣಗಾಕಿತ್ತು. ಅದನ್ನು ನೀಟಾಗಿ ಎಲ್ಲ ಆ ಕಡೆ ಅಕ್ಕಿ ಬಂದ್ಬಿಟ್ಟು ಎಲ್ಲ ಅಂಡಿಡ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸರಿ ಮಾಡಿಕೊಂಡ್ರು. ಆಮೇಲೆ ನಮ್ಮಮ್ಮ ಪಾತ್ರೆ ಬಳ್ಕೊಳ್ಳೋದು, ಯಾಕಂದರೆ ಅಕ್ಕಿ ಇರ್ತದಲ್ಲ ಅಪ್ಪ ಹೋಟೆಲ್ಗೆ, ಅದಕ್ಕೆ ಪಾತ್ರೆ ಇಲ್ಲೇ ಇದ್ದು, ಅದಕ್ಕೆ ಇಷ್ಟೊಂದು ಪಾತ್ರೆ ಅದನ್ನ ಒಟ್ಟಿಗೆ ಬೆಳಿಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ಪಾತ್ರೆ ಬೆಳಿಕೊಳ್ಳೋಕೆ ಕೂತ್ಕೊಂಡ್ರು. ನೆಕ್ಸ್ಟ್ ನಮ್ಮಮ್ಮ ಈರುಳ್ಳಿ ಕಟ್ ಮಾಡ್ಕೊತಿದ್ದಾರೆ. ಈರುಳ್ಳಿ ಏನಕ್ಕಪ್ಪ ಕಟ್ ಮಾಡ್ತಿದ್ದಾರೆ ಅಂತಂದರೆ, ಈಗ ಎಗ್ ರೈಸ್ ನೋಡಿದ್ದೀರಾ, ಕೋಸು ಈರುಳ್ಳಿ ಎಲ್ಲ ಬೇಕಾಗುತ್ತೆ. ನೆಕ್ಸ್ಟ್ ಕೋಸನ್ನ ಕಟ್ ಮಾಡ್ಕೊತಾರೆ. ಕೋಸು ಇನ್ನೂ ತಂದಿರಲಿಲ್ಲ ಅಪ್ಪ, ಆಮೇಲೆ ತಂದಾಗ ಕಟ್ ಮಾಡ್ಕೊಳ್ಳೋ ಅಂತ ಸುಮ್ಮನಾಯಿತು. ಆಮೇಲೆ ಮಳೆ ಬರೋಂಗಾಗೋಯ್ತು, ಅದಕ್ಕೆ ನಮ್ಮ ಅಮ್ಮ ಬೇಗ ಬಟ್ಟೆಗಳು ಎತ್ಕೋಬೇಕು ಅಂದ್ಬಿಟ್ಟು ಬಟ್ಟೆನ ಎತ್ಕೊಬಿಟ್ರು. ಆಮೇಲೆ ನೆಕ್ಸ್ಟು ಸಾಂಬಾರು, ಮಧ್ಯಾಹ್ನ ಏನಪ್ಪ ಮಾಡೋದು ಸಾಂಬಾರು ಅಂದರೆ, ನಾವು 4 ಗಂಟೆ ಸ್ಕೂಲಿಂದ ಬಂದುಬಿಟ್ಟು ಊಟ ಮಾಡ್ತೀವಲ್ವ, ಅದು ಅವ್ರಿಗೇನು ಮಕ್ಕಳು ಮಾಡೋದು ಅಂತ ಅಂದ್ಬಿಟ್ಟು ನಮ್ಮಮ್ಮ ತರಕಾರಿ ಸಾಂಬಾರು ಮಾಡೋದಕ್ಕೋಸ್ಕರ ಎಲ್ಲ ತರಕಾರಿನೂ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ರು. ಆಮೇಲೆ ನಮ್ಮ ಅಪ್ಪನಿಗೆ ಅಕ್ಕಿ ಇಟ್ಟು ಅನ್ನ ಮಾಡಿ, ಅನ್ನನ ನೀಟಾಗಿ ಬೇಯಿಸಿ ಅದನ್ನ ಬಸಿಬೇಕು. ಅನ್ನ ಬಸಿಯೋದಂದ್ರೇ ಕಷ್ಟ, ಯಾಕಂದರೆ ಅದು ಅಷ್ಟೊಂದು ತೂಕ ಇರುತ್ತೆ. ಆಮೇಲೆ ಅದನ್ನ ಮುಟ್ಟಬೇಕಂದ್ರೆ ಬರೀ ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ನಮ್ಮಮ್ಮ ಒಂದು ಬಟ್ಟೆ ತಗೊಂಡು ಅದರಲ್ಲಿ ಬಸಿತ್ತೆ. ಅದು ಬಸಿಯೋಕ್ಕೂ ಕೂಡ ಅದು ಎಲ್ಲರೂ ಚೆಲ್ಬಿಡುತ್ತೋ ಅಥವಾ ಎಲ್ಲ ಅಲ್ಬಿಡುತ್ತೋ ಅನ್ನ ಅಂತ ಅನ್ನೋ ತುಂಬ ಭಯ ಇರುತ್ತೆ. ಆಮೇಲೆ ಪಾಪ ಅಮ್ಮ ತುಂಬಾ ಸುಸ್ತಾಗಿಬಿಟ್ಟು ನೀರು ಕುಡಿದ್ರು. ಸ್ವಲ್ಪ ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟು ಅಮ್ಮ ಅಕ್ಕಿ ಹಾಕ್ತಿದ್ದಾರೆ ಮನೆಗೆ, ಯಾಕಂದರೆ ಅಪ್ಪ ಹೋಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಊಟ ಹೋಗ್ಬೇಕಲ್ವ, ಮಧ್ಯಾಹ್ನದ ಊಟನ, ಅದಕ್ಕೋಸ್ಕರ ನಮ್ಮಮ್ಮ ಮೊದಲು ಅಕ್ಕಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾರೆ. ನೀವು ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ, ಬಟ್ ನಮ್ಮಮ್ಮ ಹಾಕ್ತಾರೆ ಉಪ್ಪನ್ನ. ನಾವು ಯಾಕಂದರೆ ಸ್ವಲ್ಪ ರುಚಿ ಬರಲಿ ಅಂದ್ಬಿಟ್ಟು ಇದು ಮಾಡ್ತೀವಿ. ಅಪ್ಪಂಗೆ ಹೋಟೆಲಲ್ಲಿ ದಿನ ಅದನ್ನೇ ತಿನ್ನೋಕ್ಕೆ ಬೇಜಾರು ಇರುತ್ತಲ್ವ, ದಿನ ಒಂದೇ ಊಟ ತಿನ್ನೋಕ್ಕೆ ಯಾರಿಗಿಷ್ಟ ಇರುತ್ತೆ ಹೇಳಿ. ಅದಕ್ಕೋಸ್ಕರ ನಮ್ಮಮ್ಮ ಮಧ್ಯಾಹ್ನದ ಊಟ ಇಲ್ಲೇ, ಬೆಳಗ್ಗೆ ಮಧ್ಯಾಹ್ನ ಇಲ್ಲೇ, ಆಮೇಲೆ ರಾತ್ರಿ ಬಂದಾಗ ರಾತ್ರಿ ನಾರ್ಮಲ್ ಮನೆಯಲ್ಲೇ ಅಕ್ಕಿ ನಾರ್ಮಲ್ ಅನ್ನ ಅಕ್ಕಿ ಹಾಕುತ್ತೆ. ನೆಕ್ಸ್ಟ್ ನಾವು ಬಂದಾಗ 4 ಗಂಟೆಯಿಂದ ಊಟ ಕೇಳ್ತೀವಿ, ಆದ್ದರಿಂದ ನಮ್ಮಮ್ಮ ಇವಾಗಲೇ ಎಲ್ಲ ರೆಡಿ ಮಾಡ್ಕೊಡುತ್ತೆ, ತುಂಬ ಪಾಪಚ್ಚೆ ಕಷ್ಟಪಟ್ಟು. ನೆಕ್ಸ್ಟ್ ನಮ್ಮಮ್ಮ ರಾಗಿ ಮುದ್ದೆ ರಾಗಿ ಮುದ್ದೆನ ಮಾಡೋಕ್ಕೋಸ್ಕರ ಇವಾಗ ಹೋಗ್ತಿದ್ದಾರೆ. ಫಸ್ಟು 1-1.5 ಗ್ಲಾಸು ನೀರು ಹಾಕ್ಕೋತಿದ್ದಾರೆ. ಫಸ್ಟ್ 1-1.5 ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಅದಕ್ಕೆ ಸ್ವಲ್ಪ ಅರ್ಧ ಕಣ್ಕ ರಾಗಿ ಇದನ್ನ ಹಾಕ್ಕೊಂಡು ಅದು ಸ್ವಲ್ಪ ಉಕ್ಕು ಬರೋ ಗಂಟ ಕಾಯ್ತಾರೆ ಅಮ್ಮ. ಅದು ಉಕ್ಕು ಬಂದಾದಮೇಲೆ ನಮ್ಮಮ್ಮ ಅದಕ್ಕೆ ಒಂದು 2 ಕಣ್ಕ ಅಥವಾ 1 ಕಣ್ಕ ಹಾಕ್ತಾರೆ. ಅರ್ಧ ಕಣ್ಕ ಹಾಕಿ ಅದನ್ನು ನೀಟಾಗಿ ಕದ್ರುಬಿಟ್ಟು ಇದು ಬರುತ್ತೆ. ಆಮೇಲೆ ಕುಕ್ಕರ್ದಿರುತ್ತಲ್ಲ, ಆ ಕುಕ್ಕರ್ಗಳ್ದು ಸರಿ ಇರಲ್ಲ. ನಮ್ಮಮ್ಮ ಅದನ್ನು ಈಗ ನೀಟಾಗಿ ಸರಿ ಮಾಡ್ಕೋಬೇಕು, ಯಾಕಂತಂದರೆ ಅದು ಸರಿ ಇಲ್ದೋದ್ರೂ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಕುಕ್ಕರ್ ಸುಡಿಯೋ ಸಾಧ್ಯತೆಯೂ ಇರುತ್ತೆ. ಅದಕ್ಕೋಸ್ಕರ ಅಂತ ಇದು ಬರಬಾರ್ದು ಅನ್ನೋ ಇದಕ್ಕೋಸ್ಕರ ನಮ್ಮಮ್ಮ ನೀಟಾಗಿ ಮೊದಲು ಎಲ್ಲ ನೋಡ್ಕೋತಾರೆ. ಮತ್ತು ತರಕಾರಿ ಸಾಂಬಾರು ಮಾಡೋಕ್ಕೆ ಅಮ್ಮ ಮೊದಲು ಬೇಳೆ ಹಾಕೋತಿದ್ದಾನೆ. ತರಕಾರಿ ಸಾಂಬಾರನ್ನು ಮಾಡಿಬಿಡೋಣ, ಅದು ಆಯ್ತಾ ಇದ್ದಂಗೆ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಎಲ್ಲನೂ ಹಾಕೋತಿದ್ದಾರೆ. ಮೊದಲು ಬೇಳೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕೋತಿದ್ದಾರೆ ಅದರೊಳಗೆ, ಯಾಕಂತಂದರೆ ಸಾಂಬಾರು ಇವಾಗಲೇ ಮಾಡಿಬಿಟ್ರೆ ಅದಾಗ ಗಂಟನೂ 2 ಕೆಲಸನೂ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊತಿದ್ದಾರೆ. ಅಂದರೆ ಬೇಳೆ ಸಾಂಬಾರಿಗೆ ತರಕಾರಿ ಸಾಂಬಾರು ಮಾಡಬೇಕಲ್ವ, ತರಕಾರಿಗೂ ಕೂಡ ಸ್ವಲ್ಪ ಬೇಳೆ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮಮ್ಮ ನೀಟಾಗಿ ಬೇಳೆನ ಹಾಕ್ಕೊಂಡು ಮತ್ತೆ ಅದನ್ನು ಸೋರಿಸ್ತಿದ್ದಾರೆ, ನೀರನ್ನ ಹಾಕ್ಬಿಟ್ಟು. ಮತ್ತು ಇವಾಗ ಅದನ್ನು ತೊಳಿಬೇಕು, ಅದೆಲ್ಲ ಡಸ್ಟ್ ಇರುತ್ತೆ ಮೇಲೆ ಅದ್ರದ್ದು ಬೇಳೆದು, ಅದಕ್ಕೋಸ್ಕರ ನಮ್ಮಮ್ಮ ಮತ್ತೆ ಅದನ್ನ ನೀಟಾಗಿ ತೊಳೆದು ಹಾಕ್ಬಿಟ್ಟು ನೀರು ಹಾಕೋತಿದ್ದಾರೆ. ಇವಾಗ ನೀರು ಹಾಕ್ಬಿಟ್ಟು ಈಗ ಎಲ್ಲನೂ ಒಂದೇ ಕಡೆ ಮಾಡಿಕೊಂಡು ನೆಕ್ಸ್ಟು ಇವಾಗ ಉಪ್ಪು ಏನೋ ಹಾಕ್ತಿದ್ದಾರೆ. ನಾನು ಇರಲಿಲ್ಲ, ಬಟ್ ಈ ವಿಡಿಯೋಗೋಸ್ಕರನೂ ಅಮ್ಮನ ದಿನಚರಿನ ಇವತ್ತು ನೋಡ್ತಿದ್ದೀವಿ. ಎಷ್ಟೊಂದು ಕಷ್ಟಪಡ್ತಾರೆ ಅಲ್ವಾ ಅಮ್ಮ. ನೆಕ್ಸ್ಟ್ ಜೀರಿಗೆ ಹಾಕ್ತಿದ್ದಾರೆ ನೋಡಿ, ಇದಕ್ಕೋಸ್ಕರ ಎಲ್ಲರ ಅಮ್ಮಂದಿರು ಅಷ್ಟೇ. ನಾವು ಏನೋ ಸ್ಕೂಲ್ಗೆ ಹೊಂಟೋಗ್ತೀವಿ, ಬಟ್ ಅಮ್ಮಂದಿರ ಕಷ್ಟ ಅಮ್ಮಂಗೆ ಗೊತ್ತಿರುತ್ತೆ, ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿ ಗಂಟ ಕೆಲಸ ಮಾಡ್ತಾರೆ. ಇವಾಗ ಸ್ವಲ್ಪ ಅದಕ್ಕೆ ಅರಿಶಿನ ಹಾಕೋತಿದ್ದಾರೆ ನೋಡಿ, ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅಪ್ಪನೂ ಅಷ್ಟೇ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ ಅಂತಂದರೆ, ಅಮ್ಮ ಅಷ್ಟೇ ಕೆಲಸನ ಒಳಗಡೆನೂ ಕೂಡ ಮಾಡ್ತಾರೆ. ನಾವು ಸ್ಕೂಲ್ಗೆ ಹೋಗ್ಬೇಕಂತಂದರೆ ಬೆಳಗ್ಗೆ ಎದ್ದು ಹೋಗ್ಬೇಕಾದ್ರೆ ನಮ್ಮಮ್ಮ ಎಲ್ಲನೂ ನಮ್ಮ ಬೆಳಗ್ಗೆನೂ ರೆಡಿ ಮಾಡಬೇಕು. ಮತ್ತು ಆಮೇಲೆ ಆಯಿಲ್ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ಬೆಳಗ್ಗೆನೂ ನಮ್ಮನ್ನ ರೆಡಿ ಮಾಡಬೇಕು,
ನಮ್ಮನ್ನ ನೆಕ್ಸ್ಟ್ ಬೆಳಗ್ಗೆನೂ ರೆಡಿ ಮಾಡಾದರೆ ಸಂಜೆ ಬರೋ ಗಂಟೆನೂ ಕೆಲಸ ಮಾಡ್ತಿರ್ತಾರೆ. ನಮ್ಮಮ್ಮ ಇವಾಗ ಹಿಟ್ಟು ಆಯ್ತೇನೋ ಅಂತ ಮತ್ತೆ 2 ಕಣ್ ಕಾವ್ಕೊತಿದ್ದಾರೆ ನೋಡಿ. ಆಮೇಲೆ ನಮ್ಮಮ್ಮ ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೋಬೇಕಲ್ವ, ಅದಕ್ಕೆ ಮಾಡ್ಕೊತಿದ್ದಾರೆ. ನಾವು ಹೋಮ್ವರ್ಕ್ ಮಾಡೋ ಒಂದು 9 ಗಂಟೆ 8 ಗಂಟೆ ಇದ್ದಂಗೆ ಕೆಲಸ ಮಾಡ್ತಾರೆ ಅಮ್ಮ. ಅಂದರೆ ನಾವೆಲ್ಲ ಅಯ್ಯೋ ಮನ್ಗಿರ್ತಾರೆ ಅಂತ ಅನ್ನೋ ಮೈಂಡಲ್ಲಿ ಇರ್ತಾರೆ ಎಲ್ಲರೂ ಒಬ್ಬೊಬ್ಬರು. ಬಟ್ ಇವತ್ತು ನಾನು ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯಿತು ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ಅಮ್ಮ ಅಂತ ಅಂದ್ಬಿಟ್ಟು. ಎಲ್ಲ ಅಮ್ಮಂದಿರು ಅಷ್ಟೇ, ಇದನ್ನು ತಿಳ್ಕೊಬೇಕು ನಾವು. ದಿನ ಇಷ್ಟು ಕಷ್ಟಪಡ್ತಾರೆ ಅಂತ ಅನ್ನೋದನ್ನು. ಮನೇಲಿ ಬಂದು ಟಾರ್ಚರ್ ಮಾಡೋದು, ಜಗಳ ಆಡೋದು ಹಾಗೆಲ್ಲ ಮಾಡಬಾರ್ದು. ಯಾಕಂದರೆ ಅವರು ಎಲ್ಲ ಮೈಂಡ್ಸೆಟ್ ಫುಲ್ ಕೆಲಸ ಎಲ್ಲ ಮಾಡಿರ್ತಾರೆ, ತುಂಬ ಸ್ಟ್ರೆಸ್ ಆಗಿರುತ್ತೆ ಅವ್ರಿಗೆ. ಅದ್ರ ಮೇಲೆ ನಾವು ಸ್ಟ್ರೆಸ್ ಕೊಟ್ಟರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಅಮ್ಮ ಹಿಟ್ಟಾಯಿತು ಅಂತ ಅಂದ್ಬಿಟ್ಟು ಹಿಟ್ಟಿಗೆ ಸ್ವಲ್ಪ 2 ಕಣ್ ಕಾವ್ಕೊತಿದ್ದಾರೆ. ಅದು ಉಪ್ಪು ಬರೋ ಗಂಟ ಕಾಯಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಕಾಯಿನೆಲ್ಲನೂ ನೀಟಾಗಿ ಒಂದು ಸೈಡ್ಗೆ ಕಟ್ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಖಾರ ಆಡಿಸ್ಕೋಬೇಕಲ್ವ ತರಕಾರಿ ಸಾಂಬಾರಿಗೆ, ಅದಕ್ಕೋಸ್ಕರ ನೀಟಾಗಿ ಕಾಯಿ ಅಂದರೆ ಕೊತ್ತಂಬರಿ ಸೊಪ್ಪು ಎಲ್ಲ ಇದಾಡಿಸ್ಕೊತಿದ್ದಾರೆ. ಆ ಕಡೆ ಅನ್ನ, ಈ ಕಡೆ ಹಿಟ್ಟು, ಈ ಕಡೆ ಸಾಂಬಾರು, ಮೂರೂ ಒಟ್ಟಿಗೆ ಮಾಡಬೇಕು ಅಂದರೆ ಒಂದೊಂದು ಉಪ್ಪು ಹಾಕಿದ್ದೆವು ಅನ್ನೋದೇ ಮರ್ತೋಗಿರುತ್ತೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ. ಬಟ್ ಮೂರನ್ನೂ ಒಂದೇ ಸತಿ ಮಾಡೋದು ತುಂಬಾ ಕಷ್ಟ. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಅಮ್ಮ. ಆಮೇಲೆ ಖಾರ ಹೊಡ್ಸ್ಕೊಳ್ಳೋಕೆ ನೋಡಿ ಎಲ್ಲ ಹೋಗ್ತಿದ್ದಾನೆ. ಎಲ್ಲನೂ ಒಂದೇ ದಿನದಲ್ಲಿ ಮೂರನ್ನ ಒಂದೇ ಸತಿ ಏನೇ ಮಾಡಿದ್ರೂ ಆಗಲ್ಲ. ಬಟ್ ಅಮ್ಮಂದಿರೇ ಹಾಗೆ ತುಂಬಾ ಕಷ್ಟಪಟ್ಟು ಮಾಡ್ತಾರೆ. ಅದಲ್ದೇ ಚಿಕ್ಕ ಮಕ್ಕಳಿದ್ರೆ ಅವರು ಸ್ಕೂಲಿಂದ ಬಂದಾಗ ಅವ್ರಿಗೂ ಕೂಡ ಹೇಳ್ಕೊಡ್ಬೇಕು. ಈಗ ಅವ್ರಿಗೆ ಆಲ್ಫಾಬೆಟ್ಸೇ ಆಗಿರಲಿ, ವರ್ಣಮಾಲೆನೇ ಆಗಿರಲಿ, ಏನಾದ್ರು ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ಹೇಳ್ಕೊಟ್ಟು ಅವ್ರಿಗೂ ಮಾಡಿ ಮನೇಲೂ ಮಾಡಿ ಆಗಬೇಕು ಅಂತಂದರೆ ಏನೇ ಮಾಡಿದ್ರೂ ಆಗಲ್ಲ. ಬಟ್ ಅಮ್ಮಂದಿರು ಯಾವತ್ತೂ ಅದನ್ನು ಬಿಟ್ಕೊಡಲ್ಲ. ಮಕ್ಕಳು ಕೂಡ ಮುಂದೆ ಬರಬೇಕು. ನಾವು ಬರೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನಮ್ಮ ಮಕ್ಕಳು ಬರಬೇಕು ಅನ್ನೋ ಮೈಂಡ್ಸೆಟ್ ಇರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಆದರೂ ಸಾಧನೆ ಮಾಡಬೇಕು. ಆಮೇಲೆ ಖಾರ ಆಡಿಸ್ಕೊಳ್ಳೋಕೆ ಈರುಳ್ಳಿ ಕಟ್ ಮಾಡ್ಕೊತಿದ್ದಾರೆ ನೋಡಿ. ಮೊದಲು ತರಕಾರಿ ಸಾಂಬಾರು ಆ ಕಡೆ ಆಗ್ತಿದೆ, ಅಲ್ಲೂ ಆಗ್ತಿದೆ. ಈಗ ಯಾವುದು ಎಷ್ಟಾಗಿದೆ ಅಂತ ಗೊತ್ತಿರಲ್ಲ. ಆಮೇಲೆ ಇವಾಗ ನೆಕ್ಸ್ಟು ನೋಡಿ, ಅಲ್ಲಿ ಒಲೆ ಮೇಲೆ ಟೀ ಇಟ್ಟಿದ್ದಾರೆ. ಯಾಕಂದರೆ ಅಪ್ಪಂಗೆ ಇರಬೇಕು. 1 ಟೈಮ್ ಆದರೂ ಬೆಳಗ್ಗೆ ಸಂಜೆ 2 ಟೈಮ್ ಆದರೂ ಇರಬೇಕು ಮಿನಿಮಮ್. ಆಗಲಿಲ್ಲ ಅಂದರೆ 1 ಟೈಮ್ ಸಾಕಾಗುತ್ತೆ. ಹಿಟ್ಟಾಗಿತ್ತು, ರಾಗಿ ಮುದ್ದೆ ಆಗಿತ್ತು. ಅದರಿಂದ ನಮ್ಮಮ್ಮ ಅದು ಸುಮ್ಮನೆ ನಾವು ಅಮ್ಮ ಮಾಡಿಕೊಟ್ಟಿರ್ತಾರಲ್ಲ ಆವಾಗ ತಗೊಂಡ್ರು ಅಷ್ಟೊಂದು ಬಿಸಿ ಇರುತ್ತೆ. ಬಟ್ ಅವರು ಮಾಡ್ಬೇಕಾದ್ರೆ ಇಷ್ಟೊಂದು ಬಿಸಿ ಇರುತ್ತೆ ಅಂದರೂ ಸಾಫ್ಟಾಗಿ ಬಂದಿರುತ್ತೆ. ಯಾಕಂದರೆ ಅಷ್ಟು ಪ್ರೀತಿ ತುಂಬಿರುತ್ತೆ ಅದರಲ್ಲಿ. ಅದು ಮುಟ್ಟಿದ್ರೆ ಯಪ್ಪ ನಮಗೆ ಅದು ಅಂದರೆ ಅವ್ರು ಬಿಸಿ ಕೊಟ್ಟಿರ್ತಾರಲ್ಲ ಆವಾಗ ಮುಟ್ಟಿದ್ರೂ ಬಿಸಿ ಬಿಸಿ ಊಟ ಮಾಡೋಕ್ಕಾಗ್ತಿರಲ್ಲ ಅಂತಾರಲ್ಲ ಅವರು. ತಗೊಂಡು ಹಿಂಗೆ ಮಾಡೋಷ್ಟರಲ್ಲಂತೂ ಮುಗೀತು. ಅದು ಒಲೆ ಮೇಲೆ ಎಣ್ಣೆ ಹಾಕಿದ್ದಾರೆ ಅಂದರೆ ಅದು ಒಗ್ಗರಣೆ ಮಾಡೋಕ್ಕೇನೋ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಒಗ್ಗರಣೆ ಮಾಡೋಕ್ಕೇನೋ ಇಟ್ಟಿದ್ದಾರೆ ಒಲೆ ಮೇಲೆ. ಟೀ ಅಂದ್ಕೊಬಿಟ್ಟೆ ನಾನು. ಇಲ್ಲ ಸಾರಿ, ಒಗ್ಗರಣೆ ಏನೋ ಇಡೋಕೆ ಇಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮಮ್ಮ ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ನೋಡೋಣ. ಖಾರ ಆಡಿಸ್ಕೊಂಡೆ ಅಂದರೆ ಇದರಲ್ಲಿ ಮಿಕ್ಸಿಲಿ ಖಾರ ಆಡಿಸ್ಕೊಂಡ್ರು ತರಕಾರಿ ಸಾಂಬಾರಿಗೋಸ್ಕರ. ಅದೆಲ್ಲನೂ ಎತ್ತಿಕ್ಕಿ ನಮ್ಮಮ್ಮ ನೆಕ್ಸ್ಟು ಆ ಖಾರನ ಒಂದು ಸೈಡ್ ಮಡಿಕೋತಿದ್ದಾರೆ ನೋಡಿ. ಒಲೆ ಮೇಲೆ ಒಗ್ಗರಣೆಗೋಸ್ಕರ ಇಟ್ಟಿದ್ದಾರೆ. ಅನ್ನನೂ ಮಾಡಾಗೈತೆ. ನೆಕ್ಸ್ಟ್ ಅಲ್ಲಿ ತರಕಾರಿ ಬೇಳೆ ಇಟ್ಕೊಂಡಿದ್ರಲ್ಲ ಆ ಐಟಮ್ನು ಕೂಡ ಇಟ್ಟಿದ್ದಾರೆ. ಒಂದಲ್ಲ ಆದಮೇಲೆ ಇಂದು ನೆಕ್ಸ್ಟು ಅದಾದ ತಕ್ಷಣವೇ ಕ್ಲೀನಿಂಗು, ಅಂದರೆ ಕಿಚನ್ ಸೈಡ್ ಕ್ಲೀನಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಮನೆಯೆಲ್ಲ ಅಂಡಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅಯ್ಯಪ್ಪ ನೆನೆಸ್ಕೊಂಡ್ರೇ ಇದಾಗುತ್ತೆ. ಆದರೆ ಇವತ್ತೇ ಫಸ್ಟ್ ಟೈಮ್ ಕಣ್ಣಲ್ಲಿ ನೋಡ್ತಿರೋದು ನಾವು. ಅದೇ ತರಕಾರಿಗಳನ್ನ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಅಲ್ಲಿ ಒಂದು ನೀರೊಳಗೆ ಉನಿಯಕ್ಕೆ ಇಟ್ಟಿದ್ರು. ಸ್ವಲ್ಪ ಹೊತ್ತು ಅದರ ಗಲೀಜೆಲ್ಲ ಹೋಗಲಿ ಅಂತ ಅನ್ನೋ ಕಾರಣಕ್ಕೆ. ಆಮೇಲೆ ಸ್ವಲ್ಪ ಅಕ್ಕಿ ತಗೋತಿದ್ದಾರೆ. ಅಕ್ಕಿ ಏನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ ಇರಿ ಏನು ಮಾಡ್ತಾರೆ ಅಂತ. ಅಕ್ಕಿ ದೋಸೆ ಮಾಡೋಕ್ಕೆ ನಮ್ಮಮ್ಮ ನೆಕ್ಸ್ಟ್ ಸ್ಕೂಲ್ಗೆ ದೋಸೆ ಮಾಡೋಣ, ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿ 2 ಗ್ಲಾಸ್ ಅಕ್ಕಿ 1 ಸ್ಪೂನ್ ಏನೋ ಇದಿರ್ತಾರೆ. ನೆಕ್ಸ್ಟ್ ನೋಡಿ ಅವೆಲ್ಲನೂ ಕೂಡ ಒಂದಿನ ಉಣಿಯೋಕೆ ಇಡಬೇಕಲ್ವಾ, ಅದಕ್ಕೋಸ್ಕರ
ಅಮ್ಮ ಇಡ್ತಿದ್ದಾರೆ. ಒಳಗೆ ಹಾಕ್ಬಿಟ್ಟು ನೀಟಾಗಿ ಒಂದಿನ ಫುಲ್ಲು ಇಟ್ಬಿಟ್ರೆ ಅದು ಬೆಳಗ್ಗೆ ಹೊತ್ತಿಗೆ ಚೆನ್ನಾಗಿ ಉಬ್ಬೋದಕ್ಕೆ ಚೆನ್ನಾಗಿ ಬರುತ್ತೆ. ಅಮ್ಮ ಅಂತೂ ಇಡ್ಲಿ ದೋಸೆನ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಂಗೆ ತುಂಬಾ ಇಷ್ಟ ಇಡ್ಲಿ ದೋಸೆ ಅಂತ ಅಂದರೆ ಅಮ್ಮ ಮಾಡೋದು. ಆಮೇಲೆ ಟೈಮ್ ನೋಡಿ 1:30 ಆಗೋಗಿದೆ. ನಾವು ಇನ್ನೇನೋ ಬರ್ತೀವಿ ಅನ್ನೋ ಇದರಿಂದ ಅಮ್ಮ ಬಟ್ಟೆ ಎಲ್ಲನೂ ಎತ್ಕೊಂಡಿದ್ರಲ್ಲ, ಅದನ್ನು ಬೇಗ ಬೇಗ ಮರ್ಚ್ಕೊತಿದ್ದಾರೆ. ಎಲ್ಲ ಬಟ್ಟೆನೂ ಎತ್ತಿ ನೀಟಾಗಿ, ಅಂದರೆ ಒಬ್ಬೊಬ್ರದ್ದು ಒಂದೊಂದು ಸೈಡ್ ಇಡಬೇಕಲ್ವ, ನಮ್ಮ ಬೇರೆ ಬೇರೆ ಇರುತ್ತಲ್ಲ. ಆದ್ದರಿಂದ ಈಗ ಟವಲ್ಸ್ಗಳು ಒಂದು ಸೈಡ್ ಇರುತ್ತೆ, ಅಪ್ಪನ ಬಟ್ಟೆ ಒಂದು ಸೈಡು, ಅಮ್ಮನ ಬಟ್ಟೆ ಒಂದು ಸೈಡು, ನನ್ನ ತಮ್ಮನ ಬಟ್ಟೆ ಒಂದು ಸೈಡ್ ಇರುತ್ತೆ. ಅದು ಆಮೇಲೆ ನಮ್ಮ ಸ್ಕೂಲ್ ಬಟ್ಟೆ ಒಂದಿದೆ, ಅಂದರೆ ವೆನ್ಸ್ಡೇ ಸ್ಯಾಟರ್ಡೇದು. ಇನ್ನು ನಾರ್ಮಲ್ ಮಂಡೇ ಟು ಫ್ರೈಡೇ ನಾರ್ಮಲ್ ಡ್ರೆಸ್ ಇರುತ್ತಲ್ಲ, ಅದನ್ನು ನಾವಕ್ಕೆ ಹೋಗಿರ್ತೀವಿ. ವೆನ್ಸ್ಡೇ ಬಟ್ಟೆ ಯಪ್ಪ ಅವರೆಲ್ಲರೂ ನೀಟಾಗಿ ಮಾಡಿದ್ರು. ಈಗ ಮನೆ ಬೇರೆ ಕ್ಲೀನ್ ಮಾಡಬೇಕು, ಎಷ್ಟೊಂದು ಸುಸ್ತಾಗುತ್ತೆ. ನೆಕ್ಸ್ಟ್ ಅದೆಲ್ಲ ಮಾಡಿದ್ಮೇಲೆ ಆ ಬೇಳೆನೂ ಕೂಡ ಸ್ವಲ್ಪ ಬೆಂದಿತ್ತು. ಅದಕ್ಕೋಸ್ಕರ ನಮ್ಮಮ್ಮ ನೋಡಿ ಬೇಳೆ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ತರಕಾರಿ ಇತ್ತಲ್ಲ ಅದನ್ನು ಅದರೊಳಗೆ ಹಾಕ್ತಿದ್ದಾರೆ. ನೀಟಾಗಿ ಸೋರಿಸಿ ಅದರೊಳಗೆ ಹಾಕ್ತಿದ್ದಾರೆ ನಮ್ಮಮ್ಮ. ನೆಕ್ಸ್ಟು ಜಿಮ್ಮಿಗೂ ಅಡುಗೆ ಮಾಡಬೇಕು ಅಂತ ಅಂದರೆ ಅದಕ್ಕೇನಿಲ್ಲ, ಬಿಸಿ ಅನ್ನ ಮಾಡಬೇಕು. ಅದಕ್ಕೂ ಕೂಡ ಅದಕ್ಕೆ ಅಕ್ಕಿ ಡಿಪ್ಪೋದಕ್ಕಿ ಅಂದರೆ ಗೌರ್ಮೆಂಟ್ ಕಡೆಯಿಂದ ಸಿಗುತ್ತೆ. ಆ ಅಕ್ಕಿ ಹಾಕಿ ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಮೊಸರನ್ನ ಮತ್ತು ಅನ್ನ ಹಾಕ್ಬಿಟ್ಟು ಅದರದ್ದೇ ಫುಡ್ ಇದೆ, ಅದನ್ನು ಕೊಡ್ತೀವಿ. ನೆಕ್ಸ್ಟ್ ನಮ್ಮಮ್ಮ ಅದೇ ತೊಳ್ಕೊಂಡು ಇಟ್ಕೊಂಡಿದ್ರಲ್ಲ ತರಕಾರಿನ, ಅದನ್ನು ನೀಟಾಗಿ ಒಂದು ಸೈಡ್ ಹಾಕ್ಕೊಂಡು ಕುಕ್ಕರ್ಗೆ ಇಟ್ಟರು. ಇನ್ನೇನು ಖಾರ ಎಲ್ಲ ಅದರೊಳಗೆ ಆಗಿದ್ರು. ಆಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಹಾಕೋಣ ಅಂತ ನಮ್ಮ ಮಾಮ 3 ಅಡುಗೆನೂ ಮಾಡಾಕಿದ್ರು. ನೆಕ್ಸ್ಟ್ ನಾವು ಇನ್ನೇನೋ 3:30 ಆಗಿತ್ತು. ಅದಕ್ಕೋಸ್ಕರ ಇನ್ನೇನೋ ನಾವು ಬರ್ತಿದ್ವಿ. ಹಾಗೆ ನಮ್ಮಮ್ಮ ಎಲ್ಲ ಅಡುಗೆನೂ ಹಬ್ಬ ಹೆಂಗೋ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನಿಗೂ ಕೂಡ ಊಟ ಇಟ್ಕೊಟ್ರು. ಅಪ್ಪನೂ ಮಾಡಿಕೊಂಡು ಅಂಗಡಿಗೆ ಹೋದರು. ಇವತ್ತಿನ ವಿಡಿಯೋ ನಮ್ಮ ಅಮ್ಮನ ದಿನಚರಣೆ ಇಷ್ಟ ಆಗಿತ್ತು. ಎಲ್ಲರಿಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮತ್ತು ಲೈಕ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.